ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಾನು ಈ ದಿನ ಶನಿವಾರದ ಲಾಗ್ ಮಾಡ್ತಾ ಇರೋದು. ನಮ್ಮ ಪೂರ ಕುಟುಂಬ ಎಲ್ಲರೂ ಕೂಡ ಇವತ್ತು ಧನುರ್ಮಾಸ ಪೂಜೆ ಮಾಡಿದ್ವಿ. ನಾನು ನನ್ನ ಮಗಳು ಇಬ್ಬರೇ ಮಾಡ್ತಿದ್ದಿದ್ದು. ಈಗ ನಾನು ನನ್ನ ಯಜಮಾನರು ಎಲ್ಲ ಪೂರ ಫ್ಯಾಮಿಲಿ ಶನಿವಾರ ಒಂದು ದಿನ ಮಾಡೋಣ, ಮನೆ ದೇವರಾಗಿರೋದ್ರಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷ ದಿನ ಅಂದರೆ ನಮ್ಮನೆಯವ್ರಿಗೆ ಕೆಲಸ ಇರುತ್ತಲ್ಲ, ಹಾಗಾಗಿ ಅವರು ಅಷ್ಟು ನಿದ್ದೆಗೆಟ್ಟು ಪೂಜೆ ಎಲ್ಲ ಮಾಡೋದ್ರಲ್ಲೇ ಅಷ್ಟು ಇಷ್ಟಪಡಲ್ಲ ಅವರು. ಸೊ ಅಟ್ಲೀಸ್ಟ್ ಒಂದು ದಿನನಾದರೂ ಪೂಜೆ ಮಾಡಿಸೋಣ ಅವ್ರ ಕೈಲಿ ಅಂತ ಹೇಳಿಬಿಟ್ಟು ಈ ದಿನ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ನಾನು ಯಾಕೆ ಆತ್ಮೀಯ ವೀಕ್ಷಕರೇ ಅಂತ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ ನಾನು 2024ರಲ್ಲಿ ನನಗೆ ತುಂಬ ಆಪ್ತರು ಮಾತ್ರ ನನ್ನನ್ನು ಸಬ್ಸ್ಕ್ರೈಬ್ ಆಗಿರೋದು, ನನ್ನ ಚಾನಲ್ನ ಇಷ್ಟಪಟ್ಟು ನನ್ನನ್ನು ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇರೋರು. ಈ ವರ್ಷದಲ್ಲಿ ನಾನು ಏನಂತ ಕರೀಲಿ, ಹೇಗೆ ನಾನು ಪ್ರತಿ ಸಾರಿನೂ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ತುಂಬ ಹೃದಯದಿಂದ ಪ್ರೀತಿಯಿಂದ ಅವ್ರನ್ನ ಸಬ್ಸ್ಕ್ರೈಬರ್ಸ್ ಅಂತ ಕರೀಲ್ಲ, ಅಥವಾ ವ್ಯೂವರ್ಸ್ ಅಂತ ಕರೀಲ್ಲ, ಅಥವಾ ಆತ್ಮೀಯ ಗೆಳೆಯರೇ ಅಂತ ಕರೀಲ್ಲ, ಏನಂತ ಕರೀಲಿ ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ಮುಂಚೆ ಎಲ್ಲ. ಹೇಗೆ ಕರೆಯೋದು, ಏನೇ ಹೇಳೋದು, ಅವ್ರು ನನ್ನ ಹೇಗೆ ಇಷ್ಟಪಡೋ ಜನ ಅಂತ, ಹೇಗೆ ನಾನು ಅವ್ರನ್ನ ಗೌರವಿಸೋದು ಅಂತ ಹೇಳಿಬಿಟ್ಟು ಈ ಒಂದು ವರ್ಷದಲ್ಲಿ ನಾನು ತಿಳ್ಕೊಂಡಿದ್ದು, ಆತ್ಮೀಯರು ಮಾತ್ರ ತುಂಬ ಹತ್ತಿರದಿಂದ ಅಭಿಮಾನದಿಂದ ನಮ್ಮನ್ನು ನೋಡಿ ಪ್ರೋತ್ಸಾಹಿಸಿ ಗೌರವಿಸೋದು ಅಂತ, ಪ್ರೀತಿಸೋದು ಅಂತ ಹೇಳಿ ಅರ್ಥ ಆಯಿತು ನನಗೆ. ಹಾಗಾಗಿ ಈ ಆತ್ಮೀಯರೇ ಅನ್ನೋ ಪದನ ನಾನು ನಿಮಗೋಸ್ಕರ ತುಂಬ ಮನಸ್ಸಿನಿಂದ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ 2025ರಲ್ಲಿ ಯಾರೆಲ್ಲ ನನಗೆ ತುಂಬ ಆಪ್ತರಾಗ್ತೀರಾ, ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ಎಷ್ಟು ನನಗೆ ಇಷ್ಟಪಡ್ತೀರಾ ನನ್ನ ಚಾನಲ್ನ ಅಂತ ಹೇಳ್ತಾ, ನಾನು ಎಷ್ಟು ನಿಮಗೆ ಇಷ್ಟಪಡೋ ಹಾಗೆ ನನ್ನ ಕಂಟೆಂಟ್ನ ನಿಮಗೆ ಕೊಡ್ತೀನಿ ಅನ್ನೋದ್ರ ಮುಖಾಂತರ ನಾನು ನನ್ನ ಮಂದಾಳದ ಮಾತಿನಿಂದ ಈ ಆತ್ಮೀಯರೇ ಅನ್ನೋ ಪದನ ನಿಮಗೋಸ್ಕರ, ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ನನಗಂತೂ ಈ ಒಂದು ಪದನ ಇಷ್ಟು ಡೆಡಿಕೇಟಾಗಿ ನಾನು ನಿಮಗೋಸ್ಕರ ಈ 2025ನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ತುಂಬ ಹೃದಯದ ಧನ್ಯವಾದಗಳು ಆತ್ಮೀಯರೇ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷವಿಡೀ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊತಿದ್ದೀರೋ ಈ ವರ್ಷವಿಡೀ ಅವ್ರಿಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಚಾನಲ್ನಲ್ಲಿ ಹುಟ್ಟುಹಬ್ಬನ ಹೇಳಬೇಕು ಅಂತ ನಾನು ಇಲ್ಲಿ ನಿಮಗೆ ಶುಭಾಶಯ ಹೇಳಬೇಕು ಅನ್ನೋದಾದರೆ, ಕಮೆಂಟಲ್ಲಿ ನಿಮ್ಮ ಡೇಟ್ನ ತಿಳಿಸಿ, ಡೇಟ್ ಆಫ್ ಬರ್ತ್ನ ಹೇಳಿ ಶುಭಾಶಯಗಳನ್ನ ತಿಳಿಸಿ ಅಂತ ಕೇಳಿದ್ರೆ ಖಂಡಿತ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಹಾಗೆ ಈ ವರ್ಷದಲ್ಲಿ ಮೊದಲನೇ ವರ್ಷ 2ನೇ ತಾರೀಕು ನನ್ನ ತಂಗಿ ಜಯಶ್ರೀ ಬರ್ತ್ಡೇ ಇತ್ತು. ಸೊ ಹುಟ್ಟುಹಬ್ಬದ ಶುಭಾಶಯಗಳು ಜಯಶ್ರೀ. ಈ ವರ್ಷವಿಡೀ ನಿನ್ನ ಇಷ್ಟಾರ್ಥಗಳೆಲ್ಲ ಕರುಣಿಸಿ ದೇವರು ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬನ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಆಶಿಸ್ತೀನಿ. ಹಾಗೆ ಇದೇ ತಿಂಗಳು 8ನೇ ತಾರೀಕು ನನ್ನ ಹೋರ್ಗಿತ್ತಿ ಬರ್ತಡೇನೂ ಕೂಡ. ಹಾಗಾಗಿ ಅವಳ ಹೆಸರು ಸೌಮ್ಯ ಅಂತ ಹೇಳಿ, ಅವಳಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಸೌಮ್ಯ. ನಿನಗೂ ಕೂಡ ದೇವರು ಎಲ್ಲ ರೀತಿಯಲ್ಲೂ ಸುಖಕರವಾಗಿಟ್ಟಿರಲಿ ಅಂತ ಹೇಳ್ತಾ ನಾನು ಈ ಮುಖಾಂತರ ನಿನಗೆ ಶುಭಾಶಯಗಳನ್ನ ಕೋರ್ತೀನಿ. ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಕೂಡ ಇವತ್ತೇ ಬರ್ತಡೇ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಅತಿ ಎತ್ತರವಾಗಿ ತರಲಿ, ನಮ್ಮ ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಛಾಪನ್ನು ಮೂಡಿಸಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಲಾಗ್ಗೆ ಬರೋದಾದರೆ, ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಧನುರ್ಮಾಸ ಮುಗಿಸ್ಕೊಂಡು, ತುಂಬ ಚಳಿ ಇತ್ತು. ಎಷ್ಟು ಚಳಿ ಅಂದರೆ ಪಾಪ ಇಲ್ಲಿ ಬೆಳಗ್ಗೆನೇ ಕ್ಲೀನಿಂಗ್ಗೆ ಅಂತ ಬಂದಿದ್ದಾರೆ, ಕಾರ್ಪೊರೇಷನ್ನಿಂದ ಕ್ಲೀನಿಂಗ್ ಮಾಡೋದಕ್ಕೆ ಅಂತ ಹೇಳಿದರು. ಹಾಗಾಗಿ ತುಂಬ ಗಲೀಜಿತ್ತು. ಸುಮಾರು ನಾವು ಈ ಮನೆಗೆ ಬಂದಾಗಿಂದನೂ ಇಲ್ಲಿ ಕ್ಲೀನ್ ಮಾಡ್ತಾನೆ ಇಲ್ವಲ್ಲ, ಯಾರೂ ಬರೋದೇ ಇಲ್ವಲ್ಲ ಈ ಕಡೆ. ಇದು ರೆವಿನ್ಯೂ ಸೈಟ್ ಆಗಿರೋದ್ರಿಂದ ಯಾರೂ ಜವಾಬ್ದಾರಿ ತೊಗೊಳ್ತಾ ಇಲ್ವೇನೋ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ತುಂಬಾ ಕಸ ಇತ್ತು. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ತುಂಬಾ ಚಳಿ ಇರೋದ್ರಿಂದ 2 ಲೋಟ ಟೀ ಇಟ್ಕೊಡಿ ಮೇಡಮ್ ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೂ ಟೀ ಮತ್ತು ಪ್ರಸಾದ ಕೊಟ್ಟು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂತಂದೆ. ಯಾಕೆ ಅಂದರೆ ಎಷ್ಟು ರಾಶಿ ಕಸಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅತಿ ಹೆಚ್ಚು ಬರೀ ಪ್ಲಾಸ್ಟಿಕ್ ಪೇಪರು ಇದೇ ಕಾಣಿಸ್ತಾ ಇದೆ. ಸೊ ನಾನು ಹೇಳೋದೇನಂತಂದರೆ, ತುಂಬಾ ಅವಾಯ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಒಪ್ಕೋತೀನಿ ನಿಜ. ಆದರೆ ನಾವು ಸಣ್ಣ ಪ್ರಯತ್ನನ ಪಡಲೇಬೇಕು. ನಾನು ಈ ರೀತಿ ಎಲ್ಲನೂ ಡಿವೈಡ್ ಮಾಡ್ಕೊಂಡಿರ್ತೀನಿ. ಆದರೂ ತುಂಬಾ ಕಸ ಬರುತ್ತೆ, ಯಾಕೆಂದರೆ ನನ್ನ ಫ್ಯಾಮಿಲಿ ತುಂಬ ದೊಡ್ಡದು. ಹಾಗಾಗಿ ಅತಿ ಹೆಚ್ಚು ಕಸ ಆಗುತ್ತೆ. ಸೊ ಅದ್ರ ಬಗ್ಗೆಯೂ ಕೂಡ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹಾಲಿನ ಕವರು ಸಪ್ರೇಟು,
ಎಣ್ಣೆ ಕವರ್ದು ಸಪ್ರೇಟು, ಮತ್ತು ನಾವೇನು ಸ್ನ್ಯಾಕ್ಸ್ ತಂದಿರ್ತೀವೋ ಅಥವಾ ದಿನಸಿ ಕಾಳು ಗ್ರೋಸರೀಸ್ ಐಟಮ್ಸ್ಗಳು ತಂದಿರ್ತೀವೋ ಅದನ್ನೇ ಸಪ್ರೇಟು, ಜೂಟ್ ಆಗಿರ್ಬೋದು, ಪ್ರತಿಯೊಂದೂ ನ್ಯೂಸ್ ಪೇಪರ್ಗಳಾಗಿರ್ಬೋದು ಅಥವಾ ಮಕ್ಕಳು ವೇಸ್ಟಾಗಿ ಬಿಸಾಗುವಂಥ ಪೇಪರ್ಗಳನ್ನ ಎಲ್ಲನೂ ಸಪ್ರೇಟ್ ಇಟ್ಟಿರ್ತೀನಿ. ಇದರಿಂದ ಒಂದು ಕ್ರಾಫ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸಪ್ರೇಟಾಗಿ ಎತ್ತಿಟ್ಟು ಒಂದು ಸ್ಟೋರ್ ಮಾಡಿಟ್ಟಿರ್ತೀನಿ. ಅದರಿಂದ ಸಪ್ರೇಟಾಗಿ ಏನಾದರೂ ಕ್ರಾಫ್ಟ್ ಮಾಡ್ಬೋದು ಅಂತ ಹೇಳಿ ನಾನು ಈ ರೀತಿ ಆಲೋಚನೆ ಮಾಡಿದ್ದೀನಿ. ಇನ್ನೂ ಅಡುಗೆಗೆ ಬಳಸುವಂಥದ್ದು ಏನಾದರೂ ಮಿಕ್ಕಿದರೆ ಹಸುಗಳಿಗೆ ಹಾಕಿರ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಬರೋವಂಥ ಕಸಗಳನ್ನ ನಾನು ಹೊರಗಡೆ ಬಿಸಾಕಿಸ್ತೀನಿ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಆಲೋಚನೆ ಮಾಡಿ ಒಂದಷ್ಟು ಹೊರಗಡೆ ಕಸ ಎಷ್ಟು ರಾಶಿ ಪ್ಲಾಸ್ಟಿಕ್ಗಳು ಬಿದ್ದಿರುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ನ ಕಡಿಮೆ ಬಳಸಿ. ಗೊತ್ತಿರುತ್ತೆ ನಾವು ಒಬ್ಬರಿಂದ ಏನೂ ಸಾಧ್ಯ ಇಲ್ಲ, ಎಲ್ಲರೂ ಸೇರಿ ಮಾಡೋವಂಥ ಒಂದು ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಕಡೆಯೂ ಒಂದೇ ಸಿಸ್ಟಮ್ ಇರೋದರಿಂದ, ಒಂದೇ ಥರ ಇರೋದರಿಂದ ಒಬ್ಬರಿಂದ ಯಾವುದೂ ಸಾಧ್ಯ ಇಲ್ಲ. ಅದರಲ್ಲೂ ನೀವೇನು ಬಳಸ್ತೀರೋ ಆ ಪದಾರ್ಥನ ಜಾಸ್ತಿ ನೀವು ಕಾರ್ಪೊರೇಷನ್ ತೊಟ್ಟಿಗೆ ಇಡೋ ಯೋಚನೆ ಮಾಡುವಾಗ ಅಥವಾ ಬಿಸಾಡುವಾಗ ಅತಿ ಹೆಚ್ಚು ಪ್ಲಾಸ್ಟಿಕ್ನ ಬಿಸಾಡೋದನ್ನು ಅವಾಯ್ಡ್ ಮಾಡಿ ಅಷ್ಟೇ. ನೀವು ಅದರಿಂದ ಏನು ಯೂಸ್ಫುಲ್ ಆಗ್ಬೋದು ಅಥವಾ ಕ್ರಾಫ್ಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಯೂಸ್ ಆಗುವಂಥ ಥಿಂಕ್ ಮಾಡಿ ಏನಾದರೂ ಒಂದು ಆಲೋಚಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಮುಂದಿನ ಲಾಗ್ನಲ್ಲಿ ನಿಮಗೆ ಆ ಥರದ್ದು ಯಾವುದಾದ್ರು ಒಂದು ಕ್ರಿಯೇಟಿವಿಟಿನ ನಾನು ನಿಮ್ಮೊತ್ತಿಗೆ ಶೇರ್ ಮಾಡ್ಕೊತೀನಿ, ಏನು ಮಾಡ್ಬೋದು ಕ್ರಾಫ್ಟ್ ಅದರಲ್ಲಿ ಅಂತ ಹೇಳಿ. ಇದು ಒಂದು ಸೋಮವಾರದ ಲಾಗ್ ಆಗಿರುತ್ತೆ. ನಾನು ಅದನ್ನು ಇದಕ್ಕೆ ಜಾಯಿನ್ ಮಾಡಿದ್ದೀನಿ, ಯಾಕೆಂದರೆ ಈ ವೆದರ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಿಮಗೆ ಚೆನ್ನಾಗಿ ಕಾಣಿಸ್ಬಹುದು ಅಂತ ಹೇಳಿ, ನೋಡಲಿಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾನು ಈ ದಿನ ನಮ್ಮೂರಿಗೆ ಹೋಗ್ತಾ ಇದ್ದೆ, ಮುಸನ್ಬೈನಹಳ್ಳಿಗೆ. ಈ ದಿನ ಭಾವ ಧನುರ್ಮಾಸ ಪೂಜೆಗೆ ಅಂತ ಹೇಳ್ಬಿಟ್ಟು ರಾಮ ಮಂದಿರದಲ್ಲಿ ಪೂಜೆ ಇಟ್ಕೊಂಡಿದ್ರು. ಮುಂಚೆ ಊರಲ್ಲಿದ್ದಾಗ ನಾನೊಂದಿನ, ಅಕ್ಕ ಒಂದಿನ, ನನ್ನ ಹೊರಗಿದ್ದೆ ಒಂದಿನ, ಹೀಗೆ ಒಬ್ಬರು ಒಂದೊಂದು ದಿನ ಮಾಡ್ತಾಯಿದ್ವಿ. ಈಗ ಅವಳು ಕೆಲಸದ ಮೇಲೆ ಬ್ಯುಸಿ ಇರ್ತಾಳೆ, ನಾನು ಕೂಡ ಇಲ್ಲಿ ಹೊರಗಡೆ ಇರೋದ್ರಿಂದ ಅಕ್ಕ ಯಾವಾಗ ಮಾಡ್ತಾರೆ ಅಕ್ಕ ಭಾವ, ಆವಾಗ ನಾವು ಅವ್ರ ಜೊತೆ ಜಾಯ್ನ್ ಆಗ್ತೀವಿ. ನಾವು ಯಾವಾಗಲೂ ಒಟ್ಟಿಗೆ ಹಬ್ಬ ಆಚರಿಸೋದು ಅಥವಾ ಬೇರೆ ಏನಾದರೂ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಸೇರೋದು ಅಂತಂದರೆ ನಂಗೆ ಭಾಳ ಖುಷಿ. ಹಾಗಾಗಿ ಪ್ರತಿ ಹಬ್ಬಗಳಾಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡಲ್ಲ. ಅವರು ಕೂಡ ಹಾಗೆ ನನ್ನನ್ನು ಮಿಸ್ ಮಾಡ್ಕೊಳ್ತಿರ್ತಾರೆ. ನಾನು ಹೋಗಿದ್ದಿದ್ದು ತಡ ಆಗಿರೋದ್ರಿಂದ ನನಗಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಕಣ್ಣು ಅಂತ ಹೇಳ್ತಾ ಇದ್ದ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಿತ್ತು. ನಾನು ಆ ಟೆನ್ಷನಲ್ಲಿ ವೀಡಿಯೋಸ್ನ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ನಾನು ಬರುವಾಗ ಅಂತವೇ ವೀಡಿಯೋ ಮಾಡಿದ್ದಷ್ಟೇ. ನಂತರ ನಾನು ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬಂದಮೇಲೆ ಮೀಶೋಯಿಂದ ನಾನು ಆರ್ಡ್ರ್ ಮಾಡಿದ್ದೆ LED ಲೈಟ್ನ. ಹಾಗಾಗಿ ಅದು ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಅದು ಬಂದಮೇಲೆ ಹೇಗೆ ಕ್ಲಿಯರಿಟಿ ಇರ್ಬೋದು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳೆಲ್ಲ ಚೆಕ್ ಮಾಡ್ತಾಯಿದ್ರು. ನಾನು ಕೂಡ ಯಾವುದೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಇರಲಿ ಬಿಡಿ ಮಮ್ಮಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ. ಹಾಗಾಗಿ ಹೇಗೆ ಬರ್ಬೋದು ವೀಡಿಯೋಸು, ನೀಟಾಗಿ ಕ್ಲಿಯರಿಟಿ ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ ನನ್ನ ಮಕ್ಕಳೆಲ್ಲ ಟೆಸ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಂದು ಸಣ್ಣ ಕ್ಯಾಪ್ಚರ್ ಹಾಕಿರೋದು ಅಷ್ಟೇ. ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಯೂಟ್ಯೂಬ್ಗೆ ಏನೇನು ಬೇಕು ಮಾಡೋದಕ್ಕೆ, ಅದಕ್ಕೆ ಅತಿ ಹೆಚ್ಚು ಬಂಡವಾಳ ಹಾಕೋದಕ್ಕೆ ಹೋಗ್ತಿಲ್ಲ ನಾನು. ಹಾಗಾಗಿ ಸಣ್ಣದಾಗಿ ನಾನು ಮೀಶೋನಲ್ಲಿ ಅಥವಾ ಅಮೆಝಾನಲ್ಲಿ ನಾನು ಬುಕ್ಕಿಂಗ್ ಮಾಡ್ಕೋತಾ ಇರ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.